ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ತಿಂಡಿ ತಿನ್ನುವವರಿಗೆ ಮತ್ತೆ ಬೆಲೆಯ ಶಾಕ್. ವಾಣಿಜ್ಯ LPG ಸಿಲಿಂಡರ್ನ ದರ ಏರಿಕೆಯಾದ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಹೋಟೆಲ್ಗಳು ತಿಂಡಿ ತಿನಿಸುಗಳ ಬೆಲೆ ಏರಿಕೆಯನ್ನು ಮಾಡಬೇಕಾಗಿದೆ. ಹೌದು, ಹೋಟೆಲ್ಗಳಲ್ಲಿ ತಿಂಡಿ ತಿನಿಸಿನ ದರ 20% ಹೆಚ್ಚಿಸಲಾಗಿದೆ. 19 kg ಸಿಲಿಂಡರ್ ಬೆಲೆ ಈಗ 3154 ರೂಪಾಯಿ. ಹಾಗಾಗಿ ಈಗಾಗಲೇ ಹೋಟೆಲ್ ಸಂಘದವರು, ಸಣ್ಣ ಪುಟ್ಟ ಹೋಟೆಲ್ ಉದ್ಯಮಿಗಳು ನಾವು ಸಿಲಿಂಡರ್ ದರ ಏರಿಕೆಯಾದ ಸಂದರ್ಭಗಳಲ್ಲಿ ತಿಂಡಿ ತಿನಿಸುಗಳ ಬೆಲೆ ಏರಿಕೆ ಮಾಡೋದು ಅಸಾಧ್ಯ ಅನ್ನೋದನ್ನು ಹೇಳಿದರು. ಯಾಕಂದರೆ ಜನರ ಮೇಲೆ ಹೊರೆ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೂ ಕೂಡ ಈಗ ಅನಿವಾರ್ಯವಾಗಿ ದರ ಏರಿಕೆ ಮಾಡಬೇಕಾಗಿದೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 19 kg ಸಿಲಿಂಡರ್ ಬೆಲೆ 3154 ರೂಪಾಯಿಗೆ ಏರಿದ್ದು, ಇಂಧನದ ವೆಚ್ಚ ಜಾಸ್ತಿ ಆಗಿದ್ದರಿಂದ ನಮಗೂ ಅನಿವಾರ್ಯವಾಗಿ ದರ ಹೆಚ್ಚಿಸಬೇಕಾಗಿದೆ ಅನ್ನುವಂತಹ ವಿಚಾರವನ್ನು ಹೋಟೆಲ್ ಮಾಲೀಕರು ಕೊಟ್ಟಿದ್ದಾರೆ. ಇದರ ಪರಿಣಾಮವಾಗಿ ಊಟ, ದೋಸೆ, ಪೂರಿ, ಟೀ ಎಲ್ಲದರ ದರ 5ರಿಂದ 20 ರೂಪಾಯಿವರೆಗೂ ಕೂಡ ಏರಿಕೆಯಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಸಿಲಿಂಡರ್ ದರ ಏರಿಕೆಯಾದ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರು ಕೊಟ್ಟಂತಹ ಹೇಳಿಕೆಯನ್ನು ನೋಡೋದಾದರೆ, ಈಗ ನಾವು ದರ ಏರಿಕೆ ಆಯಿತು ಅಂದ ತಕ್ಷಣ ಜನರ ಮೇಲೆ ಅದನ್ನು ಹೇರೋದಕ್ಕೆ ಆಗೋದಿಲ್ಲ, ನಾವು ಏರಿಕೆ ಮಾಡೋದಿಲ್ಲ ಅಂತಲೇ ಹೇಳಿದರು. ಬಟ್ ಈಗ ಮತ್ತೆ 5ರಿಂದ 20 ರೂಪಾಯಿ ಏರಿಕೆ ಆಗಿದೆಯಲ್ಲ? ಖಂಡಿತ ಬೆಂಗಳೂರಿನ ಹೋಟೆಲ್ ಊಟ ತಿಂಡಿ ಪ್ರಿಯರಿಗೆ ಇದು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ ಅಂತಾನೆ ಹೇಳ್ಬೋದು. ಮಧ್ಯಪ್ರಾಚ್ಯ ಯುದ್ಧದ ಭೀತಿ ಹಾಗೂ ಜಾಗತಿಕ ತೈಲ ಮಾರುಕಟ್ಟೆಯನ್ನ ಏರಿಳಿತದಿಂದಾಗಿ ವಾಣಿಜ್ಯ LPG ಸಿಲಿಂಡರ್ ದರದಲ್ಲಿ ಭಾರಿ ಏರಿಕೆಯಾಗಿದೆ. ಇದರ ನೇರ ಪರಿಣಾಮ ಹೋಟೆಲ್ ಆಹಾರ ಪದಾರ್ಥಗಳ ಮೇಲೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ವಾಣಿಜ್ಯ LPG ಸಿಲಿಂಡರ್ ಬೆಲೆ ಬರೋಬ್ಬರಿ 993 ಏರಿಕೆಯಾಗಿದ್ದು, 19 kg ತೂಕದ ಸಿಲಿಂಡರ್ ದರ ಈಗ 3514 ರೂಪಾಯಿ ತಲುಪಿರುವಂತದ್ದು. ಸೊ ಹೀಗಾಗಿ ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ತಿಂಡಿ, ಊಟ ಹಾಗೂ ಕಾಫಿ ಟೀ ದರಗಳನ್ನ 20% ಹೆಚ್ಚಿಸಲು ಮುಂದಾಗಿರುವಂತದ್ದು. ಎಕ್ಸಾಂಪಲ್, ಬೆಂಗಳೂರಿನ ಗಾಂಧಿನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದಂದ್ರೆ ರಸಪಾಕದಲ್ಲಿ ಈಗಾಗಲೇ ದರ ಏರಿಕೆ ಜಾರಿಗೆ ಬಂದಿದೆ. ಊಟಕ್ಕೆ 100 ರೂಪಾಯಿಯಿಂದ 120 ರೂಪಾಯಿ ಏರಿಕೆ ಆಗಿರುವಂತದ್ದು. ಅಂದ್ರೆ ಸೌತ್ ಮಿಲ್ಸ್ ಆಗಿರ್ಬೋದು, ನಾರ್ತ್ ಮಿಲ್ಸ್ ಆಗಿರ್ಬೋದು. ಸೊ ಈ ರೀತಿಯ ಊಟಕ್ಕೆ 100 ರೂಪಾಯಿ ಇರೋದು 120. ಹಾಗೇನೆ ದೋಸೆ 75ರಿಂದ 85, ಪೂರಿ 60ರಿಂದ 75 ರೂಪಾಯಿ, ಟೀ ಅದರಲ್ಲೂ ಕೂಡ 20ರಿಂದ 25 ರೂಪಾಯಿ. ಬಹುತೇಕ ಮಂದಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನದ ಊಟ, ರಾತ್ರಿ ಊಟ ಹೀಗೆ ಹೊರಗಡೆ ಹೋಟೆಲ್ ಅಲ್ಲಿ ಮಾಡ್ತಾರೆ. ಸದ್ಯ ಹೋಟೆಲ್ಗಳಲ್ಲಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಗ್ರಾಹಕರ ಜೇಬಿಗೆ ದೊಡ್ಡ ಕತ್ತರಿ ಬೀಳ್ತಾ ಇದೆ ಅಂತಾನೆ ಹೇಳ್ಬಹುದು. ಈಗಾಗ್ಲೇ ಮತ್ತೊಂದ್ ಕಡೆ ಸರ್ಕಾರಿ ಬೆಲೆ ಕೂಡ ರೇಟ್ ಹೈಕ್ ಆಗಿರುವಂತದ್ದು. ಸೊ ಇದನ್ನೆಲ್ಲ ನೋಡ್ಕೊಂಡು ಹೋಟೆಲ್ ಮಾಲೀಕರು ತಿಂಡಿ ಊಟದ ದರ ಏರಿಕೆ ಮಾಡಿದ್ದಾರೆ. ಇದು ಜನಸಾಮಾನ್ಯರಿಗೆ ಬಹಳಷ್ಟು ಕಷ್ಟಕರ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಈಗಾಗ್ಲೇ PG ಮಾಲೀಕರು ಕೂಡ PGR ದರವನ್ನ ಕೂಡ ಏರಿಕೆ ಮಾಡಿದ್ದಾರೆ. ಯಾಕಂದ್ರೆ PGಗಳಲ್ಲಿ ಸಿಗುವಂತಹ ಫುಡ್ ಮೇಲೆ ಕೂಡ ಒಂದು ಇಷ್ಟ ಅಂತ ದರ ನಿಗದಿ ಮಾಡಿರುವಂತದ್ದು. ಸೊ ಹೀಗಾಗಿ ಹೊರಗಡೆ ಬಂದು ಹೋಟೆಲ್ ಅಲ್ಲಿ ಊಟ ಮಾಡುವಂದ್ರೆ ಹೋಟೆಲ್ ಅಲ್ಲಿ ಕೂಡ ಈಗಾಗಲೇ ದರ ಏರಿಕೆ ಬಿಸಿ ಒಂದೊಂದು ಹೋಟೆಲ್ಗಳಲ್ಲಿ ಒಂದೊಂದು ರೀತಿಯಾಗಿ ತಡ್ತಾ ಇರುವಂತದ್ದು. ಸೊ ಇದನ್ನ ಯಾವ ರೀತಿ ಜನಸಾಮಾನ್ಯರು ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಸೊ ಇಲ್ಲಿಗೆ ನಿಲ್ಲಲ್ಲ, ಇನ್ನು ಕೂಡ ಹೆಚ್ಚುವರಿಯಾಗಿ ದರ ಒಂದೊಂದು ರೀತಿಯಾಗಿ ಹೆಚ್ಚಳ ಮಾಡುವಂತದ್ದು ಪಕ್ಕಾ ಅಂತಾನೆ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.